ನಿಮ್ಮ ಸ್ನೇಹಿತರು ಮೂರು ಸಾಂಗ್ ರಿಲೀಸ್ ಮಾಡಿರುವಂತದ್ದು ಅದರಲ್ಲಿ ನೀವು ಕೂಡ ಸಕ್ಸಸ್ ಅಲ್ಲಿ ಭಾಗಿಯಾಗಿರುವಂತ ಏನ್ ಹೇಳಕ್ಕೆ ಇಲ್ಲ ನಾನೇನೋ ಸಕ್ಸಸ್ ಅಲ್ಲಿ ಭಾಗಿಯಾಗಿಲ್ಲ. ಅವ್ನು ಟೋಟಲಿ ಅವ್ನ ಟ್ಯಾಲೆಂಟು ಅವ್ನ ಶ್ರಮ ತುಂಬಾ ಅದ್ಭುತವಾಗಿ ಬರೆದಿದ್ದಾನೆ ಸಾಂಗು. ನಾವೇನೋ ನಮ್ಮ ಜಸ್ಟ್ ಒಂದು ಟ್ರ್ಯಾಕ್ ತೋರಿಸಿದೀವಿ ಒಂದು ಚಾನಲ್ ಅಲ್ಲಿ ಹೋಗು ಅಂತ, ಅಲ್ಲಿ ಹೋಗಿ ಸಕ್ಸಸ್ ಆಗಿದ್ದಾನೆ ಅಂತ ಅನ್ಕೊಂತೀನಿ. ಇನ್ನು ಮುಂದೆ ಇದೆ ಪಯಣ, ಅವ್ನಿಗೆ ಒಳ್ಳೇದಾಗ್ಲಿ. ಅವ್ನು ಏನ್ ಬೇಕು ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಏನಿಲ್ಲ, ಅವನು ಈ ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಸಾಹಿತ್ಯಗಾರನಾಗಿ ಅವನು ಯಶಸ್ವಿ ಆಗಲಿ ಅಂತ ಅವನು ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಸಂತೋಷ್. ಓಕೆ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಸಂತೋಷ್ ಶೆಟ್ಟಿ ಅವರು ಇವತ್ತು ಮೂರು ಸಾಹಿತಿಗಳನ್ನು ಬಿಡುಗಡೆ ಮಾಡಿರುವಂತದ್ದು. ಈ ಸಕ್ಸಸ್ಸಲ್ಲಿ ನೀವು ಕೂಡ ಪಾಲ್ಗೊಂಡಿದ್ದೀರಾ, ಏನ್ ಹೇಳಕ್ಕೆ? ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಈ ಹೊಸ ಚಿಕ್ಕರು ಬರಲೇಬೇಕು. ಆ ಥರ ನಮ್ಮ ಸಂತೋಷ್ ಅವರು ಹೊಸ ಹುಡುಗ, ಅವರು ನಮ್ಮ ಹತ್ರ ಮೀಟ್ ಮಾಡಿದಾಗ ಸಾಂಗ್ಗಳು ಬರ್ದಿರೋದು ತೋರಿಸಿದ್ರು, ನೋಡಿದ್ವಿ. ಆ ಹುಡುಗನಲ್ಲಿ ಒಳ್ಳೆ ಕಲೆ ಇದೆ. ನಿಜವಾಗ್ಲೂ ಸಾಹಿತ್ಯ ಬರೆಯೋ ಅಭಿರುಚಿನೂ ಇದೆ, ಬಟ್ ಸ್ಟಫು ಇದೆ. ನಿಜವಾಗ್ಲೂ ಖುಷಿ ಆಯಿತು. ಸಂತೋಷ್ ಅಂತ ಹೊಸ ಹುಡುಗರು ಅವನು ಸಾಧನೆ ಮಾಡಬೇಕು ಅಂತ ಬಂದು ಇವತ್ತು ಬೆಂಗಳೂರಲ್ಲಿ, ಇಲ್ಲ ಸರ್ ನಾನು ಸಾಂಗ್ ಮಾಡಿದ್ದೀನಿ, ನಾನು ಎಲ್ರಿಗೂ ಗೊತ್ತಾಗಬೇಕು ಅಂತೇಳಿ ತುಂಬ ಕಷ್ಟಪಟ್ಟು, ಇಷ್ಟಪಟ್ಟು, ಶ್ರಮಪಟ್ಟು ಅವನೊಂದು ಈ ಪ್ರೋಗ್ರಾಮ್ ಮಾಡಿ ಸಾಂಗ್ ರಿಲೀಸ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯಿತು. ತುಂಬ ಸಾಹಿತ್ಯನೂ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಿಜವಾಗ್ಲೂ ಅವ್ರು ಪ್ರಾಮಿಸಿಂಗ್ ಆಗಿದೆ, ಫ್ಯೂಚರ್ ಇದೆ ಅಂತ ನನಗೆ ಅನ್ನಿಸ್ತು. ಅಂಥ ಹೊಸ ಹೊಸ ಕಲಾವಿದರಿಗೆ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೈ ಬಿಡಲ್ಲ. ಅಂಥ ಸಾಹಿತಿಗಳಿಗೆ ಎಲ್ಲರೂ ಅವಕಾಶ ಕೊಡ್ತೀವಿ, ನಾವು ಕೊಡ್ತೀವಿ. ಜೊತೆಗೆ ಅವರಲ್ಲಿರೋ ಸಾಹಿತ್ಯದ ಅಭಿರುಚಿ ಪ್ಲಸ್ಸು ಅದರ ಸಾಹಿತ್ಯದ ಬಗ್ಗೆ ಇರೋ ಆ ಎಪ್ಪನಲ್ಲಿ ಆ ಛಲ, ಶ್ರದ್ಧೆ ತುಂಬ ಜಾಸ್ತಿ ಇದೆ. ನೋಡ್ತಾ ಇದ್ರೆ ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅನ್ನೋದು ತುಂಬ ಇದೆ. ಸಂತೋಷ್ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಅವ್ರು ಏನು ಕನಸು ಕಟ್ಕೊಂಡು ಬಂದಿದ್ದಾರೆ, ನಾನೊಬ್ಬ ಸಾಹಿತಿ ಆಗಬೇಕು ಅಂತ, ಅವ್ರಿಗೆ ಆ ಶಾರದಾ ಮಾತೆ ಅವ್ರ ಕೈ ಹಿಡೀಲಿ, ಒಳ್ಳೆಯದಾಗಲಿ, ಅಷ್ಟು ಮಾತ್ರ ಹೇಳ್ತೀನಿ. ಸಂತೋಷ್, ನಿಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವತ್ತು ನಿಮ್ಮ ಸ್ನೇಹಿತರ ಆಪ್ತ ಸ್ನೇಹಿತರ ಮೂರು ಸಾಹಿತಿಗಳು ಏನ್ ಹೇಳಕ್ಕೆ? ಚಿತ್ರರಂಗಕ್ಕೆ ಬರೋದು ತುಂಬ ದೊಡ್ಡ ಕಷ್ಟ. ಬಟ್ ಇಂಥ ಸಿಚುವೇಶನಲ್ಲಿ ಒಬ್ಬ ಭದ್ರಾವತಿಯ ಯುವಕ ಇಲ್ಲಿ ಬಂದು ನಮ್ಮ ಸಾಹಿತ್ಯ ರಂಗಕ್ಕೆ ಬರ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ನಾನು ಚಲನಚಿತ್ರರಂಗದಲ್ಲಿರೋದ್ರಿಂದ, ವಾಣಿಜ್ಯ ಮಂಡಳಿಯಲ್ಲಿ ಟೈಟ್ಲ್ ಕಮಿಟಿ ಡೈರೆಕ್ಟರ್ ಆಗಿರೋದ್ರಿಂದ ನನ್ನ ಸಂಪೂರ್ಣ ಬೆಂಬಲ ನಮ್ಮ ಸಂತೋಷ್ಗೆ ಇರುತ್ತೆ. ಈ ಜರ್ನಿ ಅವ್ರಿಗೆ, ನಾನು ಭದ್ರಾವತಿ ಮೂವಿ ಮೇಕರ್ಸ್ ಏನು ನನ್ನ ತಂಡ ಇದೆ, ನನ್ನ ಜರ್ನಿ ಸಿನಿಮಾ ಇಂಡಸ್ಟ್ರಿಯಲ್ಲಿರೋರ್ಗೂ ಸಂತೋಷ್ ಅವ್ರಿಗೆ ಯಾವಾಗಲೂ ನನ್ನ ಸಪೋರ್ಟು, ನನ್ನ ಬೆಂಬಲ ಯಾವಾಗಲೂ ಇರುತ್ತೆ. ಅವ್ರಿಗೆ ಗೆಲ್ಲಬೇಕು, ಒಳ್ಳೆ ಸಾಹಿತ್ಯಗಳು ಬರಬೇಕು, ಒಳ್ಳೆಯದಾಗಬೇಕು. ಥ್ಯಾಂಕ್ ಯು.